ನಾನು ಪ್ರಶಾಂತ್ ಅವ್ರ ಮಿಸ್ಸಸ್ ಮೇಘ ಅಂತ. ನಾನು ನನ್ನ ತಂಗಿ ಭಾವ ಮತ್ತು ಇವು ನಮ್ಮ ಮನೆಯವರು ಮತ್ತು ಫ್ಯಾಮಿಲಿ ಅಣ್ಣ ತಮ್ಮದಿರೆಲ್ಲ ಇದ್ದರು. ಎಲ್ಲರೂ ಬಂದಿದ್ವಿ. ಇದು ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದ್ವಿ. ನಾವು ಭಟ್ರಿಗೆ ಫೋನ್ ಮಾಡಿಕೊಂಡೇ ಬಂದ್ವಿ, ಎಷ್ಟೊತ್ತಿಗೆ ಬರಬೇಕು ಭಟ್ರೆ ಅಂತ ಕೇಳಿಕೊಂಡು. 8:15ಗೆ ಬನ್ನಿ ಅಂದರು, ಬಂದ್ವಿ. ಪೂಜೆ ಎಲ್ಲ ಆದಮೇಲೆ ಅವರು ಗೋಡೆಗೆ ಹಿಂದ್ಗಡೆ ಗರ್ಭಗುಡಿ ಗೋಡೆಗೆ ಕಾಲು ಇಟ್ಕೊಂಡು ಫೋಟೋ ಶೂಟ್ ಮಾಡ್ಕೊತಾ ಇದ್ರು. ಪ್ರೀ ವೆಡ್ಡಿಂಗ್ ಶೂಟ್ನವರು ಅವರು ಬೆಂಗಳೂರು ಕಡೆಯವರು ಅಂತ ಅಂದರು, ಬೆಂಗಳೂರು ಹಾಸನವರು ಅಂದರು. ಫೋಟೋ ಶೂಟ್ ಮಾಡ್ಕೊತಾ ಇದ್ರು. ಭಟ್ರು ಬೈದು ಹೋದರು, ಇಲ್ಲಿ ಇತ್ಕೊಂಡು ಫೋಟೋ ತೆಗಿತಾರಲ್ಲ ಗರ್ಭಗುಡಿ ಗೋಡೆ ಅದು ನಿಮಗಷ್ಟು ಗೊತ್ತಾಗಲ್ವಾ ಅಂತ ಬೈದು ಹೋದರು. ಅವ್ರು ಬೈದು ಹೋದ್ಮೇಲೆ ಇದು ಯಾವಾಗಲೂ ಒಂದು ಭಟ್ಟಂದು ಇದ್ದಿದ್ದೆಯಾ, ನೀವು ಬನ್ನಿ ಅಣ್ಣ ಅಂತೇಳಿ ಅವ್ರನ್ನ ಮತ್ತೆ ಫೋಟೋ ತೆಗಿತಾ ಇದ್ರು. ನಮಗೆ ಫೋಟೋಗ್ರಾಫರು ಅವರು ಹುಡುಗನ ಹತ್ರ ಇಡಿಸಿ ಫೋಟೋಗ್ರಾಫರ್ ಹುಡುಗ ಪ್ರೀ ವೆಡ್ಡಿಂಗ್ ಶೂಟ್ನವರು ಇಡಿಸಿ ತೆಗಿಸ್ತಾ ಇದ್ರು. ಆಮೇಲೆ ಮತ್ತೆ ನಮಗೆ ಪ್ರದಕ್ಷಿಣೆ ಹಾಕಿ ಹೋಗಿ ಅಂದರು. ನಾವು ಪ್ರದಕ್ಷಿಣೆ ಹಾಕ್ತಾ ಇದ್ವಿ. 3 ರೌಂಡ್ ಪ್ರದಕ್ಷಿಣೆ ಹಾಕೋದಂಗನೂ ಅಲ್ಲೇ ನಿಂತ್ಕೊಂಡು ಹಾಗೆ ತಗೊಳ್ತಾ ಇದ್ರು. ಭಟ್ರು ಹೇಳೋದ್ರು, ಅವ್ರು ಕೇಳಲಿಲ್ಲ. ನಮ್ಮ ಮನೆಯವ್ರು ಹೇಳಿದರು, ಅಲ್ಲ ಅಣ್ಣ ಈಗಷ್ಟೇ ಭಟ್ರು ಹೇಳೋದ್ರು, ತಲೆಯಲ್ಲಿ ಒಂದು ಸೆನ್ಸ್ ಇಲ್ವಾ ಅಂತ ಅಷ್ಟೇ ಸರ್ ಕೇಳಿದ್ದು. ನಿಮ್ದು ದೇವಸ್ಥಾನ, ನಿಮ್ಮ ಅಪ್ಪಂದ ಜಾಗ ಇದು ಅಂತೇಳಿ ಎದ್ದು ಜಗಳಕ್ಕೆ ಬಂದರು. ಬಳಸಿದ್ದಾರೆ ಸರ್. ಏನು ಕಿತ್ಕೊಳ್ತೀಯ ಕಿತ್ಕೋ, ನಾವು ಇನ್ನೂ 1 ಅವರ್ ಇಲ್ಲೇ ಇರ್ತೀವಿ. ನಾವು ಇವರು ಎಷ್ಟು ಬೇಡ ಅಣ್ಣ, ಆಯಿತು ಸರಿ ನಿಮ್ಮದೇ ಸರಿ, ಏನಾದ್ರು ಮಾಡ್ಕೊಳ್ಳಿ ಅಂತೇಳಿ ಕೈ ಮುಗಿದು ಮುಂದೆ ಹೋದರು. ಮತ್ತೆ ಹಿಂದೆ ಬಂದು ಕರೆದು ಪ್ರಚೋದನೆ ಮಾಡಿದರು ಸರ್. ಇನ್ನೂ 1 ಅವರ್ ಇಲ್ಲೇ ಇರ್ತೀನಿ, ಅದೇನು ಮಾಡ್ಕೊತೀಯ ಮಾಡ್ಕ, ಯಾರನ್ನ ಕರ್ಸು ಅಂತೆಲ್ಲ ಹೇಳಿ ತುಂಬ ನಮಗೂ ಎಲ್ಲ ದಬ್ಬಾಳಿಕೆ ಮಾಡಿದರು ಸರ್. ಸುಮಾರು ಏನೇನೋ ಹೇಳಿದರು, ಕಳಿಸು ಫೋಟೋ ತೆಗಿತೀನಿ ಅಂತೆಲ್ಲ ಹೇಳಿದರು ಸರ್. ನಾವು ಎಲ್ಲ ತುಂಬ ದೂಡಾಡೋಕ್ಕೆ ಬಂದರು. ನಾವು ಬಿಡಿಸೋಣ ಅಂತೆಲ್ಲ ಹೋದಾಗ ನಮ್ಮನ್ನು ಎಲ್ಲ ತಳ್ಳಾಡಿ ತುಂಬ ಗಲಾಟೆನೇ ಆಯಿತು. ಆಗ ಈ ಘಟನೆ ಎಲ್ಲ ಆಯಿತು ಸರ್. ಅವಳದು ಹಿಂದಿನ ದಿನ ಅಷ್ಟೇ ಮದುವೆ ಆಗಿ ಪೂಜೆ, ನಮ್ಮದು ಒಂದು ಸಂಪ್ರದಾಯ ಸರ್. ಆದ ತಕ್ಷಣ ಮದುವೆ ಆಗಿ ತಿರ್ಗೋ ದಿನನೇ ಕಂಕಣ ಎಲ್ಲ ಬಿಚ್ಚಕ್ಕೆ ಅಂತ ದೇವಸ್ಥಾನಕ್ಕೆ ಬರ್ತೀವಿ. ಆಮೇಲೆ ನಮ್ಮದು ಬೇರೆ ಕಡೆ ಎಲ್ಲ ಹೋಗೋದು, ಎಲ್ಲಿಗೂ ಹೋಗಲ್ಲ. ಮನೆ ದೇವರಿಗೆ ಫಸ್ಟ್ ಬರಬೇಕು ಅಂತ ಹಿಂದಿನ ದಿನ ಮದುವೆ ಆಗಿ ತಿರ್ಗೋ ದಿನ ಬಂದಿದ್ವಿ ಸರ್. ಪೂಜೆ ಮಾಡಿಸ್ಕೊಂಡು ಎಲ್ಲ ಪೂಜೆ ಎಲ್ಲ ಆಯಿತು. ಭಟ್ರನ್ನ ಕೇಳ್ಕೊಂಡೇ ಬಂದಿದ್ವಿ ಎಷ್ಟೊತ್ತಿಗೆ ಬರಬೇಕು ಅಂತ. ಪೂಜೆ ಎಲ್ಲ ಆಗಿ ಹೋಗ್ಬೇಕಾದ್ರೆ ಈ ಘಟನೆ ಆಗಿದೆ ಸರ್. ಪ್ರಶಾಂತ್ ಅವರು ಕೂಡ ಅವ್ರ ವೈಫ್ ಜೊತೆ ಇಲ್ಲಿ ಫೋಟೋ ಶೂಟ್ ಮಾಡಿಸಿ? ಇಲ್ಲ ಸರ್, ಅದೆಲ್ಲ ಸುಳ್ಳು ಸರ್. ಅದೆಲ್ಲ ಎಡಿಟ್ ಮಾಡಿ, ಹಾಗೆ ನಾವು ಫೋಟೋ ಶೂಟು ಮಾಡಿಸಿಲ್ಲ, ಏನೂ ಇಲ್ಲ ಸರ್. ಅದು ಎಡಿಟ್ ಮಾಡಿ, ನಮ್ಮದು ಕೊರೋನಾ ಟೈಮಲ್ಲಿ ಮದುವೆ ಆಗಿದ್ದು ಸರ್, ದೇವಸ್ಥಾನದಲ್ಲಿ ಆಗಿದ್ದು. ಆ ಥರ ಯಾವ ಫೋಟೋ ಶೂಟು ಇಲ್ಲ, ಏನೂ ಇಲ್ಲ. ಎಡಿಟ್ ಮಾಡಿ ಫೋಟೋ ಹಾಕಿರೋದು ಸರ್. ಅದು ನಮ್ದಲ್ಲ ಸರ್. ಫೋಟೋ ನಮ್ಮದೇ, ಅದು ಎಡಿಟೆಡ್ ಸರ್. ಅಲ್ಲಿ ಆ ದೇವಸ್ಥಾನದ ಜಾಗ ಅಲ್ಲ ಅದು. ಫೋಟೋ ಹೌದು ಸರ್, ನಮ್ದು ಕೋವಿಡ್ ಟೈಮಲ್ಲಿ ಆಗಿತ್ತು, ಎಡಿಟ್ ಮಾಡಿಸಿರೋದು ಸರ್ ಅದನ್ನು. ಮತ್ತೆ ಸರ್ ನಮ್ಮದು ಜಗಳ ಆಗಬೇಕಾದ್ರೆ ಬ್ರಾಸ್ಲೆಟು ಸರ ಎಲ್ಲ ಕಟ್ಟಾಗಿ ಬಿದ್ದಿದ್ದನ್ನ ಅವ್ರು ಎತ್ಕೊಂಡು ಹೋಗಿದ್ದಾರೆ ಸರ್. ವಿಡಿಯೋ ಇದೆ ಸರ್, ಅದು ಎತ್ಕೊಂಡು ಹೋಗಿರೋದವರು. ಅದನ್ನ ಬೇರೆಯವರು ಮಾಡಿದ್ದಾಗ ಅವ್ರ ಕಡೆಯವರೇ ಮಾಡ್ಕೊಂಡಿರೋದು ಸರ್. ಅದನ್ನೆಲ್ಲ ಅವರಿಗೆ ಅವರು ಅದೆಲ್ಲ ಸುಳ್ಳು ಸರ್, ಅದೆಲ್ಲ ಸುಳ್ಳು. ನಮ್ಮದೇ ಕಳೆದೋಗಿದೆ. ಅವ್ರಿಗೆ ಯಾವ್ದು ಬೇಕೋ ಅದನ್ನ ಮಾತ್ರ ಎಡಿಟ್ ಮಾಡಿ ಬಿಟ್ಟಿದ್ದಾರೆ ಸರ್. ಕಟ್ ಮಾಡಿ ಎಡಿಟ್ ಮಾಡಿ ಹಾಕಿರೋದು.